ಮಾಡ್ಬೋದು, ಬಟ್ ಅದು ವಡಾಪಾವ್ ಆಗೋಗುತ್ತಾ? ನಾನು ನಿಮ್ಮ ಸಿಂಪಲ್ ಶಿಲ್ಪ ಹೇಳ್ತಾ ಇದ್ದೀನಿ, ಸೂಪರ್ ಆಗಿದೆ ಟೇಸ್ಟ್ ಅಂತೂ. ನಾನು ನಿಮ್ಮ ಸೂಪರ್ ಸರಳ ಹೇಳ್ತಾ ಇದ್ದೀನಿ, ಸೂಪರ್ ಆಗಿದೆ. ನಾನು ನಿಮ್ಮ ಸ್ವೀಟಿ ಸೋನು ಹೇಳ್ತಾ ಇದ್ದೀನಿ, ಟೇಸ್ಟ್ ಅಂತ ಬಿಂದಾಸ್ ಆಗಿದೆ. ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ, ನೀನಿಲ್ಲಿ ಸೇರೋದು ಓದುವ ಸಲುವಾಗಿ. ಹುಡುಗಿರು ಕಾಲೇಜು, ನೀನಿನ್ನು ಟೀನೇಜು. ಹುಷಾರಾಗಿರಬೇಕು, ಚೆನ್ನಾಗಿ ಓದಬೇಕು. ನಾನು ತುಂಬ ಕಟ್ನಿಟ್ಟು, ತಲೆ ಕೆಟ್ಟರೆ ಕಿಕ್ಕೌಟು. ನೆಲ ನೋಡ್ಕೊತ ಬರಬೇಕು, ನೆಲ ನೋಡ್ಕೊತ ಹೋಗಬೇಕು. ಅಂಡರ್ಸ್ಟ್ಯಾಂಡ್? ಎಸ್ ಸರ್. Hello my lovely lady, who are you? Hi friends, ನಮಸ್ಕಾರ. Welcome back to Ladies Cooking Factory. ನಾನು ನಿಮ್ಮ ಸಿಂಪಲ್ ಶಿಲ್ಪ. ನಾನು ನಿಮ್ಮ ಸ್ವೀಟಿ ಸೋನು. ನಾನು ನಿಮ್ಮ ಸೂಪರ್ ಸರಳ. ಸಕ್ಕರೆ ನಂತರ ಇಂಗ್ಲಿಷ್ ನಲ್ಲಿ ಶುಗರ್. ನಾವು ಮಾಡ್ತಾ ಇದೀವಿ ವೆಜ್ ಬರ್ಗರ್. ಅದನ್ನ ನಮ್ಮ ಸ್ಟೈಲಲ್ಲಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಸೋನು ಅಕ್ಕ, ಈರುಳ್ಳಿ ಏನು ಇಷ್ಟು ಚೆನ್ನಾಗಿದೆ ದೊಡ್ಡದಾಗಿ. ಓ ಅಲ್ಲಿ ಟೊಮೊಟೊ ನೋಡು, ಟೊಮ್ಯಾಟೊ ಕಾಶ್ಮೀರಿ ಆಪಲ್ ಇದ್ದಂಗಿದೆ. ಹೌದಕ್ಕ, ನೋಡಕ್ಕೆ ಹೆಂಗಿದೆ ಅದು? ಕಾಶ್ಮೀರಿ ಆಪಲ್ ಅಂತ ಅದೇ ಥರ ಇದೆ. ಬೇಯಿಸಿರೋ ಆಲೂಗಡ್ಡೆ ಬಟಾಣಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸೋನು, ಮನೆಯಲ್ಲ ಹೋಗಿದ್ದೆ? ಮೊನ್ನೆ ಹೋದೆ ಮಳವಳ್ಳಿ, ಬರ್ಗರ್ಗೆ ತಂದೆ ಈರುಳ್ಳಿ. ನಾನ್ ನಂಬಲ್ಲ, ನಿಜವಾಗ್ಲು? ಎಲ್ಲ ಮಾರ್ಕೆಟ್ ಇಂದ ತಂದಿರ್ತೀವಿ. ಇಲ್ಲ ಅಕ್ಕ, ನಿಜವಾಗ್ಲು ಅಲ್ಲಿಂದಾನೆ ತಗೊಂಬಂದಿತ್ತು. ಹೌದಾ? ಮಳವಳ್ಳಿಗೆ ಹೋಗ್ಬಿಟ್ರಾ? ನೋಡಿ ಇವಳು ಮಳವಳ್ಳಿಗೆ ಹೋಗಿ ತಂದವಳ ಅಂತ ಈರುಳ್ಳಿ. ನಾನು ತಗೊಂಬಂದೆ ಟೊಮೊಟೊ ಹಣ್ಣು. ಸೂಪರ್. ಈರುಳ್ಳಿದಾ? ಬರ್ಗರ್ಗೆ ಟಿಕ್ಕ ರೆಡಿ ಮಾಡ್ಕೊಳ್ಳೋಣವಾ? ಸ್ವಲ್ಪ ಉಪ್ಪು, ಗರಂ ಮಸಾಲ, ಗರಂ ಮಸಾಲ, ದಾಹ ಆದ್ರೆ ನೀರ್ ಕುಡಿ, ನಾವ್ ಹಾಕೋಣ ಖಾರದ ಪುಡಿ. ನೀಟಾಗಿ ಕಲಿಸ್ಬಿಡಕ್ಕೆ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಮಕ್ಕಳು ಮಾಡ್ಕೊಡ್ಬೇಕು. ಚಿಕನ್ ಅಲ್ಲೊಂದ್ಸರಿ ಮಾಡಬೇಕು. ಚಿಕ್ಕವರಿಂದ ದೊಡ್ಡವರವರೆಗೂ ತುಂಬ ಇಷ್ಟ ಬಿದ್ದು ತಿನ್ನೋಂಥದ್ದು ಬರ್ಗರ್. ಜಾಸ್ತಿ ಚಿಕ್ಕ ಇಲ್ಲ ಅವಳದೊಂದು ದಪ್ಪ ಮಾಡ್ತಾಳೆ ಅಲ್ಲ, ಅಗ್ಲ ಮಾಡಿ ಬರೋದು.
ಇನ್ನು ಸ್ವಲ್ಪ ಸರಿ ಕೊಟ್ಟಿಲ್ಲ ನೋಡಿ. ಇಲ್ಲ ಬಿಸಿ ಬಿಸಿ ಇದೆ. ಬರ್ಗರ್ಗೆ ಬನ್ನ ಕ್ರಿಸ್ಪಿಯಾಗಿ ಟೋಸ್ಟ್ ಮಾಡ್ಕೊಳ್ಳಲ್ವಾ? ರಜಾ ಬೇಕಂದ್ರೆ ಬರಿಬೇಕು ಲೆಟರ್, ನಾವು ಹಾಕ್ತಾ ಇದ್ರಿ ಬಟರ್. ಈ ಕಡೆಗೆಲ್ಲ ಜೋಡಿಸಿ. ಇಷ್ಟಾದರೆ ಸಾಕು. ಎಲ್ಲ ಮಿತಿಯಲ್ಲಿದ್ರೇ ಚಂದ. ಟಿಕ್ಕಾ ಮಾಡ್ಕೊಳೋದಕ್ಕೆ ಸ್ವಲ್ಪ ಬೈಂಡಿಂಗ್ಗೆ ಮೈದಾ ಕಲಿಸ್ಕೊಳ್ಳೋಣ. ನೋಡ್ಸೋಣ, ಸಾಕಲ್ಲ? ಸಾಕಕ್ಕ. ದಾವಣಗೆರೆ ಅಂದ್ರೇ ಫೇಮಸ್ ಬೆಣ್ಣೆ, ನಾವು ಹಾಕ್ತಾ ಇದ್ದೀವಿ ಎಣ್ಣೆ. ಇಟ್ಕೊಳ್ಬೇಕಾ? ಬೇಡ. ಟಕ ಟಕ ಅಂತ ಟಿಕ್ಕ ಒಂದು ರೇಂಜಲ್ಲಿ ಬರ್ತೈತೆ. ಕ್ರಿಸ್ಪಿ ಆಗಿದೆ. ಸಖತ್ ಕ್ರಿಸ್ಪಿಯಾಗಿ ಬಂದೈತೆ ನೋಡಕ್ಕೆ ತುಂಬ ಚೆನ್ನಾಗಿ. ಹಾಂ, ಬಿಸಿ 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 ಇದೆ. ಏನೇ ಆದರೂ ಇಲ್ಲ, ಇದು ಉಲ್ಟ. ಹೋಯ್ತು, ಇದು ಹೋಯ್ತಿತ್ತು. ಹಾಂ, ನಾನಿದು ಟಿಕ್ಕ ಹಾಕಿ ಲಿಕ್ತೀನಿ. ಈ ಮೈನಸ್ ಏನಿಂದ ಮಾಡ್ತಾರೆ? ಎಗ್ಗು ಮತ್ತು ಆಲಿವ್ ಆಯಿಲಿಂದ ಮಾಡ್ತಾರೆ. ವೆಜಿಟೇರಿಯನ್ಸ್ಗೆ ಎಗ್ಲೆಸ್ ಕೂಡ ಬರುತ್ತೆ. ವೈಟ್ ಇದೆಯಲ್ವಾ? ಮೈನಸ್ ಇಲ್ದಿರೋ ಬರ್ಗರ್ ಮಾಡೋಕ್ಕಾಗಲ್ವಾ? ಮಾಡ್ಬೋದು, ಬಟ್ ಅದು ವಡಾಪಾವ್ ಆಗೋಗುತ್ತಾ? ಮೊದಲಿಗೆ ಮೈನಸ್ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಲೀಫ್, ಆನಿಯನ್, ಸ್ವಲ್ಪ ಪೆಪ್ಪರ್, ಒಂಚೂರು ಸಾಲ್ಟ್, ಟೊಮೊಟೊ, ಕ್ರಿಸ್ಪಿ ಕ್ರಿಸ್ಪಿ ಟಿಕ್ಕ, ಚೀಸ್, ಟೊಮೆಟೊ ಕೆಚಪ್ ಹಾಕಿ ಕ್ಲೋಸ್ ಮಾಡಿ ರೆಡಿ. ಬರ್ಗರ್ ರೆಡಿ. ಸಣ್ಣ ಕೊಡಿಲಿ. ಕ್ರಿಸ್ಪಿ ಕ್ರಿಸ್ಪಿ ಎಮ್ಮಿ ಬರ್ಗರ್ ರೆಡಿ ಆಗಿದೆ, ಸಖತ್ತಾಗಿದೆ. ನಿಮಗೂ ಬೇಕಾ?
ಹಾಗಾದ್ರೆ ಬನ್ನಿ. ಚಾನ್ಸೇ ಇಲ್ಲ. ಇಲ್ಲ, ನೋವೇ ಆಗೋದೇ ಇಲ್ಲ. ಶಿಲ್ಪ ಆದ ನಾನು ಯಾವುದೇ ಕಾರಣಕ್ಕೂ ಈ ಬನ್ನು, ಮೈನೀಸು, ಈರುಳ್ಳಿ, ಟೊಮೊಟೊ, ಈ ಕಟ್ಲೆಟು, ಚೀಸು, ಕೆಚಪ್ಪು ಇವೆಲ್ಲನೂ ವೆಜ್ ಬರ್ಗರ್ ಕಂಪ್ಲೀಟಾಗಿ ತಿಂದು ಮುಗಿಸ್ತೀನಿ ಅಂತ ಇವರಿಬ್ಬರ ಮೇಲೆ ಆಣೆ ಮಾಡ್ತಾ ಇದ್ದೀನಿ. ಯಾಕೆ? ಇವು ಈಗ ಮೇಲೆ ಕ್ರಿಸ್ಪಿ ಆಗುತ್ತೆ ನೋಡಿ. ನಿಜವಾಗ್ಲೂ ಸೂಪರ್ ಆಗಿದೆ. ಟೊಮೊಟೊ ಕೆಚಪ್ಗೆ ಟೊಮೊಟೊ ಕಟ್ಲೆಟ್ ಮಾತ್ರ ಏವನ್ ಕಟ್ಲೆಟ್ ಟೇಸ್ಟ್ ತಗೊಳ್ಳೋದು. ಬೊಂಬಾಟಾಗಿದೆ. ನಾನು ನಿಮ್ಮ ಸಿಂಪಲ್ ಶಿಲ್ಪ ಹೇಳ್ತಾ ಇದ್ದೀನಿ, ಸೂಪರ್ ಆಗಿದೆ ಟೇಸ್ಟ್ ಅಂತೂ. ನಾನು ನಿಮ್ಮ ಸೂಪರ್ ಸರಳ ಹೇಳ್ತಾ ಇದ್ದೀನಿ, ಸೂಪರ್ ಆಗಿದೆ. ನಾನು ನಿಮ್ಮ ಸ್ವೀಟಿ ಸೋನು ಹೇಳ್ತಾ ಇದ್ದೀನಿ, ಟೇಸ್ಟ್ ಅಂತ ಬಿಂದಾಸ್ ಆಗಿದೆ. ಇವತ್ತಿನ ಬರ್ಗರ್ ರೆಸಿಪಿ ಇಷ್ಟವಾಗಿದೆ ಅನ್ಕೊಂಡಿದ್ದೀರಿ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಶೇರ್ ಮಾಡಿ,